ನಡ್ಕತಾ ಇರೋ ರೀತಿ ನೋಡಿದ್ರೆ ಇವರು ಹಿಟ್ಲರ್ ಪದ್ಧತಿಯ ತರ ನಡ್ಕತಾ ಇದಾರೆ. ಇವರು ಅಧಿಕಾರ ಮುಗಿಯುವ ಮೊದಲೇ ಇವರೇ ರಾಜೀನಾಮೆ ಕೊಟ್ಟು ಹೋಗುತ್ತಕ್ಕದ್ದು ಹೋದ್ರೆ ಅವ್ರಿಗೆ ಶೋಭೆ ತತ್ತದೆ ಅಂತ ನನ್ನ ಭಾವನೆ. ರೈತರಿಗೆ ನಗರಸಭೆಯಿಂದ ಏನು ಪ್ರಯೋಜನ ಆಗುದಿಲ್ಲ. ಹೋರಾಟದ ದಿನಗಳ ಲೆಕ್ಕದಲ್ಲಿ ಹೋರಾಟ ನಡೀತಾ ಇಲ್ಲ, ಪಂಚಾಯಿತಿಯ ಉಳಿವಿಗಾಗಿ ಹೋರಾಟ ನಡೀತಾ ಇದೆ. ಶಾಸಕರ ಆಟಮಾರಿ ಧೋರಣೆ ಬೇಡ, ಪಂಚಾಯಿತಿಯನ್ನಾಗಿ ಉಳಿಸ್ಬಿಡ್ಲಿ. ಒಬ್ಬ ನಗರಸಭೆಗೆ ಸೇರಿದ ಅಧಿಕಾರಿ ಗ್ರಾಮದೊಳಗೆ ಬಿಡಕ್ ಸಾಧ್ಯನೇ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮದ್ದೂರಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಯಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಈ ವಿರುದ್ಧ ಕಳೆದ 90 ದಿನಗಳಿಂದ ಗ್ರಾಮ ಪಂಚಾಯಿತಿಯ ಮುಂದ್ಗಡೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಒಂದು ಪ್ರತಿಭಟನೆಯ ಉತ್ಸವವನ್ನ ತೆಗೆದುಕೊಂಡಿರುವಂತಹ ಮೋಹನ್ ಅವರಿದ್ದಾರೆ, ಗ್ರಾಮಸ್ಥರು. ಅವ್ರನ್ನ ನಾವು ಮಾತನಾಡಿಸೋಣ. ಸರ್, 90ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ನಿಮ್ಮ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ? ಯಾಕೆ ನಗರಸಭೆ ಬೇಡ ಅಂತೇಳಿ ವಿರೋಧಿಸ್ತಿದ್ದೀರಾ ಅಂತ? ಮುಂದಿನ ಹಂತಕ್ಕೆ ತಲುಪಲ್ಲ ಅಂತ ನಾವು ಭಾವಿಸ್ಕೊತೀವಿ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಏನಕ್ಕೆಂದ್ರೆ ಅವರು JP ನಾರಾಯಣ ಅವರು, JP ಪ್ರಕಾಶ್ ಮತ್ತು ಪ್ರೊಫೆಸರ್ ನಂಜೀಶ್ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದವರು. ಆದ್ರಿಂದ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಮ್ಮ ಲೋಕಸಭಾ ಸದಸ್ಯರು ಕುಮಾರಸ್ವಾಮಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಗೆಜ್ಜಲಗೆರೆ ಒಂದು ಹುಟ್ಟು ಹೋರಾಟಗಾರ ಊರು, ಆದ್ರಿಂದ ಅದಕ್ಕೆ ಬೆಲೆ ಕೊಡಬೇಕು, ಆ ಊರಿಗೆ ತುಂಬಾ ಗೌರವ ಕೊಡಬೇಕು ಅಂತ ಅವರ ಮನಸ್ಸಲ್ಲೂ ಇದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಬೇಗ ಇದು ಮುಕ್ತಾಯ ಆಯ್ತದೆ ಅಂತ ನಮ್ಮ ಭಾವನೆ ಇದೆ. ಅಲ್ಲ, ಈಗಾಗಲೇ ಶಾಸಕರು ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದಾರಂತೆ. ಬೇರೆಯವರು ಹಣ ಕೊಡ್ತಿದ್ದಾರೆ, ಆ ಹಣದಲ್ಲಿ ಏನು ಪ್ರತಿಭಟನೆ ಮಾಡುವಂತದ್ದು 100 ದಿನನೂ ಕೂಡ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಊಹಾಪೋಹಗಳಿದೆ. ಏನ್ ಹೇಳ್ತೀರಿ ಅದಕ್ಕೆ? ಏನ್ ಕ್ಲಾರಿಟಿ ಕೊಡ್ತೀರಿ ಶಾಸಕರಿಗೆ? ನಾವು ಶಾಸಕರು ಪ್ರಥಮ ಬಾರಿಗೆ ಬಂದಾಗ ತುಂಬಾ ಗೌರವದಿಂದ ನಡ್ಕಿದ್ರು. ಮತದಾನ ಮಾಡುವ ಮೊದಲೇ ಮತದಾನ ಎಲ್ಲ ಮುಗಿದಾದ್ಮೇಲೆ ಅವರು ಮಾಡ್ತಾ ಇರುವಂತ ಕಾರ್ಯದ ಬಗ್ಗೆ ಸ್ವಲ್ಪ ನಮಗೂ ಮೆಚ್ಚುಗೆ ಆಯ್ತು. ಅನಂತರ ದಿನಗಳಲ್ಲಿ ಅವರು ನಡ್ಕತಾ ಇರೋ ರೀತಿ ನೋಡಿದ್ರೆ ಇವರು ಹಿಟ್ಲರ್ ಪದ್ಧತಿಯ ತರ ನಡ್ಕತಾ ಇದಾರೆ. ಏಕೆಂದ್ರೆ ಅವರಲ್ಲಿ ಕೊರತೆ ಇರ್ಬೋದು, ಅವರ ವಿಚಾರ ಕೊರತೆ ಇರ್ಬೋದು, ಇಲ್ಲ ಅಕ್ಕಪಕ್ಕದವರ ಗೈಡೆನ್ಸ್ ಕೊರತೆ ಇರ್ಬೋದು ಅಂತ ನನ್ನ ಭಾವನೆ. ಇವರು ಏಕಾಏಕಿ ನಮ್ಮ ಜನತೆಗೆ ಏನ್ ಬೇಕು ಅದು ಕೊಡ್ಬೇಕು, ನಮ್ಗೆ ಬೇಡ ಅನ್ನೋದು ಅವ್ರು ತುರುಕಿ ತಿನ್ನಿಸ್ಬಾರ್ದು. ನಮ್ಮ ಪಂಚಾಯತಿ ಸಾಕು ಅಂದ್ಮೇಲೆ ನಮ್ಗೆ ಏನ್ ಅವಶ್ಯಕತೆ ಇದೋ ನಾವು ಕೇಳ್ತಾ ಇದೀವಿ, ಅದ್ ಮಾತ್ರ ಕೊಡ್ಬೇಕು ಹೊರತು ನಮ್ ಬೇಡ ಅನ್ನೋದು ಅವ್ರು ಕೊಡಕ್ಕೆ ಹೋಗಬಾರ್ದು. ಆದ್ರಿಂದ ಇವರು ತಮ್ಮ ಅನುಭವದ ಕೊರತೆ ಅನಿಸ್ತದೆ ನನ್ನ ಪ್ರಕಾರ. ಆದ್ರಿಂದ ಇವರ ಅಧಿಕಾರ ಮುಗಿಯುವ ಮೊದಲೇ ಇವರೇ ರಾಜೀನಾಮೆ ಕೊಟ್ಟು ಹೋಗುತ್ತಕ್ಕದ್ದು ಹೋದ್ರೆ ಅವ್ರಿಗೆ ಶೋಭೆ ತತ್ತದೆ ಅಂತ ನನ್ನ ಭಾವನೆ. ಓಕೆ, ಬಹಳ ಪ್ರಮುಖವಾಗಿ ನಗರಸಭೆ ಬೇಡ ಅನ್ನೋದಕ್ಕೆ ಕಾರಣಗಳು ಏನೇನ್ ಹೇಳ್ತೀರಾ ಸರ್ಕಾರಕ್ಕೆ ಅಂತ? ನಗರಸಭೆ ಬೇಡ ಅನ್ನೋಕೆ ಕಾರಣಗಳು 100ರಷ್ಟು ಇವೆ. ಏನಂದ್ರೆ ನಮ್ದು 90ರಷ್ಟು ಹಸಿರು ವಲಯ ಈ ಭೂಮಿ. ಆದ್ರಿಂದ ನಮ್ಗೆ ಮೇನ್ ನಮ್ಮ ರೈತ ಗ್ರಾಮ ಈ ಭೂಮಿ. ನಮ್ಮ ಗೆಜ್ಜಲಗೆರೆ ಅನ್ನೋದು ರೈತ ಹೋರಾಟ ಗ್ರಾಮ, ರೈತ ಭೂಮಿ. ರೈತರಿಗೆ ನಗರಸಭೆಯಿಂದ ಏನು ಪ್ರಯೋಜನ ಆಗುದಿಲ್ಲ. ಏಕೆಂದ್ರೆ ಪ್ರತಿಯೊಂದು ಅನುಭವಿಸಿರೋದು ನೀರು ಭೂಮಿಯಿಂದನೇ ನಾವು ಜೀವನ ನಡೆಸ್ತಾ ಇರೋದು. ಕೃಷಿ ನಾವು ಇವತ್ತು ಹಾಲು ಉತ್ಪಾದನೆಯಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ. ನಗರಸಭೆ ಆದ್ರೆ ಹಾಲು ಉತ್ಪಾದನೆಗೆ ಎಲ್ಲಿ ನಮಗೆ ಅನುಕೂಲ ಆಯ್ತದೆ? ಅದೇ ಕಡಿವಾಣ ಆಯ್ತದೆ. ಡೈರಿ ಇರಲ್ಲ, ಮುಖ್ಯವಾಗಿ ಡೈರಿ ಇಲ್ಲ. 90% ಆರ್ಥಿಕವಾಗಿ ನಾವು ಸದೃಢವಾಗಿರೋದು ಹಾಲು ಉತ್ಪಾದನೆಯಿಂದ. ಅದೇ ಮುಗಿತದಲ್ಲ, ಆದ್ರೆ ಅದೇ ಮೇನ್ ಕಾರಣ ನಮಗೆ ನಗರಸಭೆ ಬೇಡ ಅನ್ನೋದು. ಮೇಡಮ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ 90 ದಿನಗಳಿಂದ ಸತತ ನಿಮ್ಮ ಒಂದು ರೂವಾರಿಯಲ್ಲಿ ಮಧ್ಯಸ್ಥಿಕೆಯಲ್ಲಿ ಈಗ ಪ್ರತಿಭಟನೆ ಆಗ್ತಿರುವಂಥದ್ದು 90 ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಪಂಚಾಯತ್ ವ್ಯವಸ್ಥೆ ರೂಪಿತ ಆಗಿರೋದೇ ಹಳ್ಳಿಗಳನ್ನಾಗಿ ಉಳಿಸೋದಕ್ಕೆ. ಗೆಜ್ಜಲಗೆರೆ ರೈತ ಚಳುವಳಿಗೆ ಮೂಲ ನೆಲೆಯಾದ ಗ್ರಾಮ. ರೈತ ಚಳುವಳಿಯ ಆಶಯ ಗ್ರಾಮ ಭಾರತವನ್ನು, ಹಳ್ಳಿಗಳನ್ನಾಗೆ ಉಳಿಸೋದು. ಭಾವನಾತ್ಮಕ ಸಂಬಂಧ ತುಂಬ ಇದೆ ಇಲ್ಲಿ ತಾವು ನೋಡಬೇಕಿದನ್ನು. ಈ ಮಣ್ಣು ಗ್ರಾಮದ ಗಡಿ ಭಾಗದ ಮಣ್ಣು, ಗ್ರಾಮದ ಸುತ್ತ ತಂದಿರಿ ಶೇಖರಣೆ ಮಾಡಿರುವ ಮಣ್ಣು. ಈ ಮಣ್ಣನ್ನು ಕೈಯಲ್ಲಿಡಿದು ಗ್ರಾಮದ ಪ್ರತಿಯೋರ್ವ ಪ್ರಜೆಯೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಉಳಿಯುವವರೆಗೂ ಹೋರಾಟ ನಿಲ್ಲದು ಅಂಥೇಳಿ ಘೋಷಣೆಯಾಗಿದೆ, ಪ್ರತಿಜ್ಞೆ ಆಗಿದೆ. 90 ದಿನ ಆದ್ರೇನು, 900 ದಿನ ಆದ್ರೇನು, ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಒಂದು ಅಂಶ ಇದೆ. ಪಂಚಾಯಿತಿ ಒಳಗೆ ತೀರ್ಮಾನ ತಗೊಂಡಿರುವಂಥ ಒಂದು ತೀರ್ಮಾನ ಇದೆಯಲ್ಲ, ಅದು ಕಾನೂನು ಬಾಹಿರವಾಗಿದೆ. ಅದು ನಿಜವಾಗಿ ಕಾನೂನಿನ ಪ್ರಕಾರ ಆಗಿಲ್ಲ. ಅಂಥದ್ದನ್ನು ಇಟ್ಕೊಂಡು ಕಾನೂನು ಮಾಡ್ಕೊಂಡು ಸೇರ್ಪಡೆ ಆಗಿದೆಯಲ್ಲ, ಅದು ಕಾನೂನು ಬಾಹಿರನೇ. ನಮ್ಮ ಶಾಸಕರು ಹೇಳ್ತಾರೆ, ನಮ್ಮ ಹತ್ರ ದಾಖಲೆ ಇದೆ, ಗ್ರಾಮಸ್ಥರ ಸಹಿ ಇದೆ,
50 ಜನ ಕೂತ್ಕೊಂಡು ಹೋರಾಟ ಮಾಡಿದ್ರೇನು 50,000 ಜನ ಒಪ್ಪಿದ್ದಾರೆ ಅಂತಾರೆ. ಅದು ಕ್ರಮವಾದ ಮಾತಲ್ಲ. ಶಾಸಕರ ಸ್ಥಾನ ತುಂಬ ದೊಡ್ಡದು. ರಕ್ಷಕರವರು ಶಾಸಕರಿಗೆ ಮತ್ತೆ ಹೇಳ್ತೀವಿ, ಹೋರಾಟದ ದಿನಗಳ ಲೆಕ್ಕದಲ್ಲಿ ಹೋರಾಟ ನಡೀತಾ ಇಲ್ಲ. ಪಂಚಾಯಿತಿಯ ಉಳಿವಿಗಾಗಿ ಹೋರಾಟ ನಡೀತಾ ಇದೆ. ಒಂದು ಸರ್ಕಾರ ಶಾಸಕರ ನಿಲುವನ್ನು, ತೀರ್ಮಾನವನ್ನು ಗಂಭೀರವಾಗಿ ಕಾನೂನಾತ್ಮಕವಾಗಿ ಪರಿಶೀಲಿಸಬೇಕಾಗಿದೆ. ಸರ್ಕಾರವೇ ತೀರ್ಮಾನ ತಗೊಳ್ಬೇಕಾಗಿದೆ. ಕ್ಯಾಬಿನೆಟಲ್ಲಿ ಅಂದರೆ ಸಚಿವ ಸಂಪುಟದಲ್ಲೇ ಹಿಂದಕ್ಕೆ ಬರಬೇಕಾಗಿದೆ. ಎಲ್ಲ ಹಂತದಲ್ಲೂ ಹೆಂಗೆ ಮುಂದಕ್ಕೆ ಹೋಗಿದೆಯೋ ಎಲ್ಲ ಹಂತದಲ್ಲೂ ಹಿಂದಕ್ಕೆ ಬರೋಕ್ಕೆ ಒಂದೇ, ಮುಖ್ಯಮಂತ್ರಿಗಳ ಸಹಿ ಅಥವಾ ಶಾಸಕರ ನಿಲುವಿನಲ್ಲಿ ಬದಲಾವಣೆ. ಇದೆರಡು ಒಂದು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ಉಳಿವಿಗಾಗಿ ಇಷ್ಟು ಜನರು ಗ್ರಾಮಸ್ಥರು ಕೂಗ್ತಾ ಇರುವಾಗ ಬೇಡ ಅಂತ ಬೇಕೇ ಬೇಕಂತ ಯಾಕೆ ಹಠ ಮಾಡ್ತಾರೆ? ಶಾಸಕರ ಹಠಮಾರಿ ಧೋರಣೆ ಬೇಡ. ಅವ್ರಿಗೂ ಸೇರಿರುವ ಗ್ರಾಮ ಅವ್ರದ್ದೇ ಜವಾಬ್ದಾರಿ. ಪಂಚಾಯಿತಿಯನ್ನಾಗಿ ಉಳಿಸ್ಬಿಡಲಿ. ಇಷ್ಟೇ ನಮ್ಮ ಕೋರಿಕೆ. ಚಳುವಳಿ ಮಾತ್ರ ಪಂಚಾಯಿತಿ ಉಳಿಯುವವರೆಗೂ ನಿರಂತರ. ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಒಬ್ಬ ನಗರಸಭೆಗೆ ಸೇರಿದ ಅಧಿಕಾರಿ ಗ್ರಾಮದೊಳಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಂಚಾಯಿತಿಯ ಕಡತಗಳು ಕಚೇರಿ ಒಳಗಿದೆ. ಕಡತಗಳನ್ನು ಕಾಯ್ಕೊಂಡು ನಾವು ಕೂತಿದ್ದೀವಿ. ಅಹೋರಾತ್ರಿ ಧರಣಿ ಅದಕ್ಕಾಗಿ ನಡೀತಾ ಇದೆ. ಬಂದರೆ ಕಾನೂನಾತ್ಮಕವಾಗಿ ಅಹಿಂಸಾ ಮಾರ್ಗದಲ್ಲೇ ಅವರಿಗೆ ಬುದ್ಧಿ ಕಲಿಸಿ ನಾವು ಕಳಿಸ್ತೀವಿ. ಇದು ಹೋರಾಟದ ಒಂದು ನಿಲುವು. ಅದರ ಬದಲಿಗೆ ಶಾಸಕರೇ ಇಷ್ಟೆಲ್ಲ ವಿರೋಧದ ನಡುವೆ ಯಾಕೆ ಬೇಕಪ್ಪ ಅಂತೇಳಿ ಕೈ ಬಿಡೋದು ಭಾಳ ಒಳ್ಳೆಯದು ಅಂತೇಳಿ ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಾಗೂ ಪ್ರತಿಭಟನೆಯ ರೂವಾರಿಯನ್ನು ವಹಿಸಿಕೊಂಡಂತಹ ಸುನಂದ್ ಅವರ ಮಾತುಗಳಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ನಮ್ಮ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಬಿಟ್ಟುಕೊಡಲ್ಲ. ನಾವು ಗ್ರಾಮ ಪಂಚಾಯಿತಿಯಾಗೆ ಉಳಿಸ್ಕೊಳ್ತೀವಿ. ನಮ್ಮ ಹಳ್ಳಿ, ನಮ್ಮ ಗ್ರಾಮ ಏನೇ ಅಭಿವೃದ್ಧಿ ಆಗೋದಿದ್ರು ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದ ಮೂಲಕನೇ ಆಗಬೇಕು. ನಗರಸಭೆ ಆಗಲಿಕ್ಕೆ ನಾವು ಬಿಡಲ್ಲ. ಆದಷ್ಟು ಬೇಗ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಈ ಒಂದು ಪ್ರತಿಭಟನೆಗೆ ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು. ನಗರಸಭೆ ಮಾಡಲಿಕ್ಕೆ ಹೊರಟಿರುವಂತಹ ಉದ್ದೇಶವನ್ನು ಕೈ ಬಿಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.